ಇದೊಂದು ರೀತಿ ಬ್ಯಾಚುಲರ್ಸ್ ಮತ್ತೆ ಬಿಗಿನರ್ಸ್ ಫ್ರೆಂಡ್ಲಿ ಚಿಕನ್ ರೆಸಿಪಿ. ಯಾಕಂದ್ರೆ ಇದಕ್ಕೆ ಯಾವುದೇ ಮಸಾಲ ರುಬ್ಬೋ ಹಾಗಿಲ್ಲ, ಹುರಿಯೋ ಹಾಗಿಲ್ಲ. ಕ್ವಿಕ್ ಅಂಡ್ ಈಸಿಯಾಗಿ ಯಾರು ಬೇಕಿದ್ರೆ ಮಾಡ್ಕೋಬಹುದು. ಮೊದಲದಾಗಿ ತೊಳೆದಿಟ್ಕೊಂಡಿರುವಂತ ಚಿಕನ್ಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಅರಿಶಿನ, ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರ್ ಹಾಗೆ ನಾನ್ ವೆಜ್ ಮಸಾಲ, ಇದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಮೊಸರು, ಫ್ಲೇವರ್ಗೋಸ್ಕರ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಚಿಕನ್ ಜೊತೆಗೆ ಕಲಿಸ್ಬಿಟ್ಟು ಒಂದು 10 ನಿಮಿಷ ಸೈಡಲ್ಲಿ ಇಟ್ಕೋಣ. ನಂತರ 1 ಇಂಚು ಶುಂಠಿ, ಒಂದು 10 ಎಸಳಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ಳೋಣ. ಒಗ್ಗರಣೆಗೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದ ಕೂಡಲೇ ಜಜ್ಜಿರುವಂತ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಹುರಿಯುವಾಗ್ಲೇನೆ ಒಂದು 3/4 ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಮ್ಯಾರಿನೇಟ್ ಮಾಡಿರುವಂತ ಚಿಕನ್ ಕೂಡ ಒಗ್ಗರಣೆಗೆ ಹಾಕಿ 1-2 ನಿಮಿಷ ಹುರ್ಕೋಬೇಕು. ಚಿಕನ್ಗೆ ಹಾಕಿರುವಂತ ಇಷ್ಟೇ ಮಸಾಲೆನಲ್ಲೇ ಒಂದೊಳ್ಳೆ ರುಚಿಯಾಗಿ ಚಿಕನ್ ಕರಿ ರೆಡಿ ಆಗುತ್ತೆ. ಬೇರೆ ಏನು ಮಸಾಲೆ ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತು ಒಗ್ಗರಣೆನಲ್ಲಿ ಹುರ್ಕೊಂಡ ನಂತರ ಒಂದು 3/4 ಕಪ್ ಅಷ್ಟು ನೀರು ಹಾಕಿ ಸಣ್ಣ ಉರಿನಲ್ಲಿ 20 ನಿಮಿಷ ಬೇಯೋದಕ್ಕೆ ಬಿಟ್ಬಿಡ್ಬೇಕು. ಲಾಸ್ಟ್ ಅಲ್ಲಿ ಸ್ವಲ್ಪ ಫ್ಲೇವರ್ಗೋಸ್ಕರ ಕಾಳು ಮೆಣಸಿನ ಪುಡಿ ಹಾಗೆ ಇನ್ನೊಂದು ಸ್ವಲ್ಪ ನಾನ್ ವೆಜ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದ್ 2 ನಿಮಿಷ ಕೂತ್ಕೊಂಡ್ರೆ ಒಂದೊಳ್ಳೆ ರುಚಿಯಾಗಿರುವಂತಹ ಚಿಕನ್ ಕರಿ ರೆಡಿ ಆಯ್ತು. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.